ನಾಗಮಂಗಲ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತರು ಸಂಕಷ್ಟದಲ್ಲಿದ್ದಾರೆ. ಪ್ರತಿನಿತ್ಯ ಕಣ್ಣೀರು ಹಾಕ್ತಿದ್ದಾರೆ. ಕೋಟಿ ಕೋಟಿ ನಷ್ಟ ಆಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಕಳೆದುಕೊಂಡಿದ್ದಾರೆ. ಸಿಕ್ಕ ಪರಿಹಾರ ಮಾತ್ರ ಪುಡಿಗಾಸು. ಸಚಿವ ಚಲುವರಾಯಸ್ವಾಮಿ ಅವರು ಸ್ಥಳಕ್ಕೆ ಹೋದ್ರು, ಗೃಹ ಸಚಿವರು ಹೋದ್ರು, ಸಿಎಂ ಹೋದ್ರು. ನಾವು ಸೂಕ್ತ ಪರಿಹಾರವನ್ನ ಕೊಡ್ತೀವಿ ಅನ್ನುವಂತಹ ಮಾತು ಭರವಸೆ ಕೊಟ್ಟು ವಾಪಸ್ಸಾದ್ರು. 1.5 ಕೋಟಿ ನಷ್ಟವಾದಲ್ಲಿ 12,05,000 ರೂಪಾಯಿ ಪರಿಹಾರವನ್ನ ಕೊಡ್ತಾ ಇದ್ದಾರಂತೆ. ಹಾಗಾದ್ರೆ ಎಲ್ಲಿಗೆ ಸಾಕಾಗುತ್ತೆ ಅನ್ನುವಂತಹ ಪ್ರಶ್ನೆ ಆ ಸಂಕಷ್ಟ ಪಡ್ತಾ ಇದ್ರೋರು ಮಾಡ್ತಾ ಇದ್ದಾರೆ. ಡಿಸಿ ವರದಿಯನ್ನ ಪರಿಗಣಿಸದೆ ಕಾಟಾಚಾರಕ್ಕೆ ಪರಿಹಾರ ಕೊಟ್ರ ಅನ್ನುವಂತಹ ಚರ್ಚೆ ಕೂಡ ಒಂದ್ ಕಡೆ ಆಗ್ತಾ ಇದ್ರೆ, ಕಾಟಾಚಾರಕ್ಕೆ ಸರ್ಕಾರದ ಪರಿಹಾರ ಅಂತ ಅಲ್ಲಿ ಜನಸಾಮಾನ್ಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ನಡೆ ವಿರುದ್ಧ ಸಂತ್ರಸ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರಿಹಾರ ವಾಪಸ್ ನೀಡೋದಾಗಿ ಸಂತ್ರಸ್ತರು ಎಚ್ಚರಿಸಿದ್ದಾರಂತೆ. ಟೋಟಲಿ ಬಿಗ್ ಲಾಸ್ ಆಗಿದೆ ನಮಗೆ. ನಂದು ಇರೋದು ಅದು ಒಂದೇ ಅಂಗಡಿ, ನನಗೆ ಯಾವುದು ಬೇರೆ ವ್ಯವಹಾರ ಇಲ್ಲ, ಸೋರ್ಸೇ ಇಲ್ಲ. ನಂದು ಲಾಸ್ ಆಗಿರೋದಕ್ಕೆ ನಾನು 2 ತಿಂಗಳು ಕೂತಿದ್ದೀನಿ. ಅದನ್ನು ಬಿಟ್ಟು ಇವಾಗ ನನ್ನ ಲಾಸ್ನ ನಾನು ಕಂಪ್ಲೇಂಟ್ ಕೊಟ್ಟಿದ್ದು 10 ಲಕ್ಷ. ಅವರೇ ಪೊಲೀಸವರು ಬಂದು ಅವರೇ ಇದು ಮಾಡ್ಕೊಂಡು 6 ಲಕ್ಷಕ್ಕೇನೋ ಅವರು ಕಂಪ್ಲೇಂಟ್ FIR ಮಾಡ್ಕೊಂಡು ಹೋದರು. ನಾನು ಆವಾಗಲೇ ನಮ್ಮಪ್ಪ ಅವರಿದ್ದರು, ನಮ್ಮಪ್ಪ ನಮ್ಮಮ್ಮನೇ ಕಂಪ್ಲೇಂಟ್ ಕೊಟ್ಟಿದ್ದು. ನನಗೆ ಸ್ವಲ್ಪ ಏಟ್ ಆಗಿತ್ತು ಇಲ್ಲಿ ಅವತ್ತು. ಫುಲ್ಲು ನೈಟಲ್ಲೇ ನಾವು ಬಂದ್ವಿ. ನೀವು ಕೂಡ ಮುಂಚೆ ಮೀಡಿಯಾದವರು ನೈಟಿಂದನೇ ಇದ್ರಿ. ಅದು ಏನಾಯಿತು, ಆವಾಗ ಪೂರ್ತಿ ಕಂಪ್ಲೇಂಟ್ ಬರ್ಸ್ಕೊಂಡು ಹೋಗಿರೋದ್ರಲ್ಲಿ 3-4 ಸತಿ ಎಲ್ಲ ರೆವೆನ್ಯೂ ಅವರು, ಅಗ್ನಿಶಾಮಕ ಅವರು ಎಲ್ಲರೂ ಬಂದ್ಬಿಟ್ಟು ಎಲ್ಲರೂ ವಿಸ್ತೀರ್ಣೆ ಮಾಡಿ ನಮ್ಮ ಕಂಪ್ಲೇಂಟ್ ಎಷ್ಟು ಏನು ಲಾಸು ಅಂತ ಪೂರ್ತಿ ಬರ್ಕೊಂಡು ಹೋಗೋರೆ. ಬರ್ಕೊಂಡು ಹೋದು ಆದಮೇಲೆ ನಮಗೆ ಸಿಕ್ಕಿರೋ ಮಾಹಿತಿಲಿ 10% ಅಂತ ನಮಗೆ ಮಾಹಿತಿ ಸಿಗ್ತೈತೆ. ಈಗ ನಂದು 6 ಲಕ್ಷ ರೂಪಾಯಿಗೆ FIR ಗೌರ್ಮೆಂಟ್ ಕಡೆಯಿಂದ ಬರೆದಿದ್ರು ನನಗೆ 60,000 ರೂಪಾಯಿ ದುಡ್ಡು ಬರಬೇಕು. ಆ್ಯಸ್ ಪರ್ ಗೌರ್ಮೆಂಟ್ ಪ್ರಕಾರ ನನಗೆ ಬಂದಿರೋದು ಇವಾಗ 25,000 ರೂಪಾಯಿ. 25,000 ರೂಪಾಯಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ. ನಮ್ಮದು ಪಾತ್ರೆ ಅಂಗಡಿ. ಪೊಲೀಸ್ ಸ್ಟೇಷನಿಂದ ಬರೀ ಕೇವಲ 30 ಮೀಟ್ರ್ ದೂರದಲ್ಲಿ ನನ್ನ ಅಂಗಡಿ ಇದೆ. ಸುಮಾರು 30 ಲಕ್ಷ ರೂಪಾಯಿ ಮಾಲ್ ಸುಟ್ಟೋಗಿದೆ. ಸಚಿವರು ಹೇಳ್ತಾರೆ ಆದಷ್ಟು ಜಾಸ್ತಿ ಕೊಡಿಸ್ತೀನಿ ದುಡ್ಡು ಅಂತ ಸಚಿವರು ಹೇಳ್ತಾರೆ. ಬರೀ 50,000 ರೂಪಾಯಿ ನನಗೆ ಬಂದಿದೆ. 50,000 ರೂಪಾಯಿ ನನಗೆ ಅಲ್ಲಿ ಕ್ಲೀನ್ ಮಾಡ್ಸೋಕ್ಕೆ, ಬರೀ ಆ ಕ್ಲೀನ್ ಮಾಡ್ಸೋಕ್ಕೆ ದುಡ್ಡು ಆಗದೆ. 50,000 ರೂಪಾಯಿ ನನಗೆ ಕಾಂಪನ್ಸೇಷನ್ ಬಂದಿದೆ. ಭಾಳ ಲಾಸ್ ಆಗಿದೆ. 50,000 ರೂಪಾಯಿ ತಗೊಂಡೆ ಅನ್ನೋದು ಯಾಕೆ ಸರ್? ಈ 50,000 ರೂಪಾಯಿನ ನಾನು ವಾಪಸ್ ಮಾಡ್ತಾ ಇದ್ದೀನಿ. ನನಗೆ ಬೇಕಾಗಿಲ್ಲ ಕಾಂಪನ್ಸೇಷನ್. 30 ಲಕ್ಷ 30 ಲಕ್ಷ ರೂಪಾಯಿ ನನ್ನ ಕಂಪ್ಲೇಂಟ್ನಲ್ಲಿ. ಪ್ರತಿ ನಾಗಮಂಗಲ ತಾಲೂಕಿನಲ್ಲಿ ಇರೋರಿಗೆಲ್ಲ ಗೊತ್ತು ನನ್ನ ಅಂಗಡೀಲಿ ಏನೇನಿತ್ತು, ಎಷ್ಟು ಮಾಲ್ ಇತ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಬರೀ 50,000 ರೂಪಾಯಿ ಕಾಂಪನ್ಸೇಷನ್ ವಾಪಸ್ ಮಾಡಬೇಕು ಅಂತ ಇದ್ದೀನಿ ಸರ್. ಸರ್ 50,000 ರೂಪಾಯಿ ತೊಗೊಂಡು ಏನು ಮಾಡಲಿ ಸರ್? ನಾನು 30 ಲಕ್ಷ ರೂಪಾಯಿನೇ ಹೊಂಟೋಗಿದೆ. 50 ಲಕ್ಷ ರೂಪಾಯಿ ತೊಗೊಂಡು ಏನು ಮಾಡಲಿ? 30 ಲಕ್ಷ ರೂಪಾಯಿ ಹೊರಟೋಗಿದೆ ನಂದು. 50,000 ರೂಪಾಯಿ ತಗೊಂಡೆ ಅನ್ನೋದು ಯಾಕೆ? ಕುಮಾರಸ್ವಾಮಿನೇ 50,000 ರೂಪಾಯಿ ಕೊಟ್ಟವ್ರೆ. ಕುಮಾರಸ್ವಾಮಿ ವೈಯಕ್ತಿಕವಾಗಿ 50,000 ರೂಪಾಯಿ ಕೊಟ್ಟವ್ರೆ. ಇನ್ನು ಸರ್ಕಾರದಿಂದ 50,000 ರೂಪಾಯಿ ತಗೊಂಡು ಏನು ಮಾಡಲಿ ನಾನು? ಮತ್ತಷ್ಟು ಲೈವ್ ಡೀಟೇಲ್ಸ್ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, 12 ಲಕ್ಷ ಎಲ್ಲಿ, 20,000 ಎಲ್ಲಿ, 30 ಲಕ್ಷ ಎಲ್ಲಿ, 50,000 ಎಲ್ಲಿ? ಏನ್ ಹೇಳ್ತಾರೆ ಚಲುವರಾಯಸ್ವಾಮಿ ಅಂತ? ಅವರೇ ಬಂದು ಇವರಿಗೆ ಅಭಯ ಕೊಟ್ಟು ಹೋಗಿದ್ರಲ್ವಾ, ನಾವು ಪರಿಹಾರ ಕೊಡ್ತೀವಿ ಅಂತ. ಖಂಡಿತ ಸಭಾ, ನಾಗಮಂಗಲ ಕೋಮು ಗಲಭೆಗೆ ಒತ್ತಿ ಉರಿದಿತ್ತು. 30ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಸುಟ್ಟು ಕರಕಲಾಗಿದ್ದು, ಅದರಲ್ಲೂ ಕೂಡ ಲಕ್ಷಾಂತರ ಅಲ್ಲ, ಕೇವಲ ಲಕ್ಷಾಂತರ ಅಲ್ಲ, ಕೋಟಿ ಕೋಟಿ ನಷ್ಟ ಆಗಿರುವಂಥದ್ದು. ಸಾಧನ ಟೆಕ್ಸ್ಟೈಲ್ ಒಂದರಲ್ಲೇ 1.5 ಕೋಟಿಗೂ ಅಧಿಕ ನಷ್ಟ ಆಗಿತ್ತು. ಅಲ್ಲದೆ ಒಂದು ಪಾತ್ರೆ ಅಂಗಡಿ 30 ಲಕ್ಷದಷ್ಟು ನಷ್ಟ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಅಂದರೆ ಅಲ್ಲಿನ ಜನರು ಹೇಳುವಂತೆ ಸುಮಾರು 5ರಿಂದ 6 ಕೋಟಿಯಷ್ಟು ನಷ್ಟ ಆ ಒಂದು ಕೋಮು ಗಲಭೆಯಲ್ಲಿ ವರ್ತಕರಿಗೆ ಆಗಿದೆ. ಆದರೆ ಎಲ್ಲ ಒಂದು ಕಡೆ DC ಅವರು ಒಂದು ವರದಿಯನ್ನು ಸಿದ್ಧಪಡಿಸಿದ್ರು. ಆ ವರದಿಯ ಪ್ರಕಾರವೇ 2,66 ಲಕ್ಷದಷ್ಟು ಮೌಲ್ಯವನ್ನ, ಆ ಒಂದು ನಷ್ಟ ಏನು ಮೌಲ್ಯವನ್ನ ಅಂದಾಜನ್ನು ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು. ಆದರೆ ಸರ್ಕಾರ ಕೊಟ್ಟಿರುವಂಥದ್ದು ಮಾತ್ರ ಕೇವಲ ಪುಡಿಗಾಸು. ಅಂದರೆ ಕೇವಲ 2,66 ಲಕ್ಷಕ್ಕೆ ಒಂದು ವರದಿಯನ್ನು ಸಲ್ಲಿಸಿದ್ರು ಕೂಡ ಕೇವಲ ಕೊಟ್ಟಿರುವಂಥದ್ದು 76 ಲಕ್ಷದಷ್ಟು ಮಾತ್ರ ಹಣವನ್ನ ಪರಿಹಾರವಾಗಿ ಕೊಟ್ಟಿರುವಂಥದ್ದು. ಈಗಾಗಲೇ ಸಚಿವ ಚಲುವರಾಯಸ್ವಾಮಿ ಅವರು ಆ ಒಂದು ಪರಿಹಾರವನ್ನು ವಿತರಿಸಿದ್ದಾರೆ. ಆದರೆ
ಪರಿಹಾರವನ್ನು ಸ್ವೀಕರಿಸಿರುವಂತಹ ವರ್ತಕರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಪರಿಹಾರ ನಮಗೆ ಯಾಕೆ? ನಮಗೆ 1.5 ಕೋಟಿಯಷ್ಟು ನಷ್ಟ ಆಗಿದೆ, ನೀವು ಕೊಟ್ಟಿರುವಂಥದ್ದು 12.5 ಲಕ್ಷ, ನಮಗೆ 30 ಲಕ್ಷದಷ್ಟು ನಷ್ಟ ಆಗಿದೆ, ಆದರೆ ನೀವು ಕೊಡ್ತಾ ಇರುವಂಥದ್ದು ಕೇವಲ 50,000. ಈ ಹಣವನ್ನು ತೆಗೆದುಕೊಂಡು ನಾವೇನು ಮಾಡಲಿ? ನೀವು ಒಪ್ಕೊಂಡಂತೆ ಅಂದರೆ ಮಾತನ್ನು ಕೊಟ್ಟಂತೆ ನಮಗೆ ಆಗಿರುವಂಥ ನಷ್ಟವನ್ನು ಭರಿಸಿ, ಇಲ್ಲದಿದ್ದರೆ ನಿಮ್ಮ ಕೊಟ್ಟಿರುವಂತಹ ಪರಿಹಾರವನ್ನು ಕೂಡ ವಾಪಸ್ ಕೊಡ್ತೀವಿ ಎಂಬ ಮೂಲಕ ಇದೀಗ ನ್ಯೂಸ್ ಫಸ್ಟ್ ಮೂಲಕ ಅಲ್ಲಿನ ವರ್ತಕರು ಕೂಡ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಎಲ್ಲ ಕಾಟಾಚಾರಕ್ಕೆ ಪರಿಹಾರವನ್ನು ಕೊಟ್ಟು ಪುಡಿಗಾಸನ್ನು ಕೊಟ್ಟು ಒಂದು ಕಡೆ ವರ್ತಕರನ್ನು ಸಮಾಧಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಡೀ ವರ್ತಕರು ಇದೀಗ ಜಿಲ್ಲಾಡಳಿತ ಮತ್ತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಅಲ್ಲಿನ ಸಚಿವರ ವಿರುದ್ಧ ಅಂದರೆ ಅಲ್ಲಿನ ಸ್ಥಳೀಯ ಶಾಸಕ ಚಂದ್ರಸ್ವಾಮಿ ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ನಮಗೆ ಸೂಕ್ತವಾದಂಥ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.